ವಿಂಟರ್ ಅಲ್ಲಿ ನಾವು ಏನಕ್ಕೆ ಸ್ಕಿನ್ ಕೇರ್ ಚೇಂಜ್ ಮಾಡಬೇಕು ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ. ನನ್ನ ಸ್ಕಿನ್ ಎಲ್ಲ ಪೀಲ್ ಆಗಕ್ಕೆ ಸ್ಟಾರ್ಟ್ ಆಗೋಗುತ್ತೆ, ಲೈಕ್ ಮಾರ್ಕ್ಸ್ ಎಲ್ಲ ಇರುತ್ತೆ ಅಲ್ವಾ, ಅದನ್ನ ಕೂಡ ಇಟ್ ವಿಲ್ ರಿಮೂವ್. ಎಮೋಲಿನಿಗೆ ಸ್ವಿಚ್ ಆಗಿದ್ದೀನಿ. ವಿಡಿಯೋದಲ್ಲಿ ನಾನು ಅಪ್ಲೈ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಫ್ ಯು ನ್ಯೂ ಹಿಯರ್, ಹಾಯ್, ಐ ಆಮ್ ಸ್ವಾತಿ. ನಿಮ್ಗೆ ಏನಾದ್ರು ಶಾಪಿಂಗ್, ಮೇಕಪ್, ಲೈಫ್ ಸ್ಟೈಲ್ ಅಂಡ್ ಟ್ರಾವೆಲ್ ವಿಡಿಯೋಸ್ ಎಲ್ಲ ಇಂಟ್ರೆಸ್ಟ್ ಇದ್ರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಿಕಾಸ್ ಐ ಮೇಕ್ ಅ ವಿಡಿಯೋ ಆನ್ ಆಲ್ ಆಫ್ ದಟ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ವಿಂಟರ್ ಸ್ಕಿನ್ ಕೇರ್ ರುಟೀನ್. ಎಸ್, ಯು ಹರ್ಡ್ ಇಟ್ ರೈಟ್. ವಿಂಟರ್ಗೂ ಕೂಡ ನಾವು ಸ್ಕಿನ್ ಕೇರ್ನ ಚೇಂಜ್ ಮಾಡ್ತಾ ಇರಬೇಕು. ಆ್ಯಂಡ್ ಇನ್ನೊಂದೇನು ಅಂದರೆ, ನಂದು ಓಲ್ಡ್ ಸ್ಕಿನ್ ಕೇರ್ ರೂಟೀನ್ ವಿಡಿಯೋದಲ್ಲಿ ತುಂಬ ಜನ ಬಂದು ಕಮೆಂಟ್ ಸೆಕ್ಷನಲ್ಲಿ ಕೇಳಿದ್ರಿ, ಮ್ಯಾಮ್ ನಿಮ್ಮದು ಕಾಂಬಿನೇಷನ್ ಸ್ಕಿನ್ನು ಬರೀ ಅದ್ರ ಬಗ್ಗೆ ಅಷ್ಟೇ ಹೇಳಿದ್ರಿ, ನನ್ನ ಡ್ರೈ ಸ್ಕಿನ್ ನಾನೇನು ಯೂಸ್ ಮಾಡಬೇಕು, ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು, ನಂದು ಆಯಿಲಿ ಸ್ಕಿನ್ನು ನಾನು ಯಾವ್ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂತೆಲ್ಲ ಕೇಳಿದ್ರಿ. ಸೊ ಈ ವಿಡಿಯೋನ ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ. ಬಿಕಾಸ್ ಈ ವಿಡಿಯೋದಲ್ಲಿ ನಾನು ಡ್ರೈ ಸ್ಕಿನ್ ಅವ್ರಿಗೆ ಏನು ಯೂಸ್ ಮಾಡಬೇಕು, ಆಯಿಲಿ ಸ್ಕಿನ್ ಅವ್ರು ಏನು ಯೂಸ್ ಮಾಡಬೇಕು, ಅಥವಾ ಕಾಂಬಿನೇಷನ್ ಸ್ಕಿನ್ ಅವ್ರು ಏನೇನೆಲ್ಲ ಯೂಸ್ ಮಾಡಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ಕೊಡ್ತೀನಿ. ಸೊ ಸ್ಟೇ ಟ್ಯೂನ್ ಟಿಲ್ ದ ಎಂಡ್. ಫಸ್ಟ್ ಥಿಂಗ್ ಏನು ಅಂದರೆ, ವಿಂಟರಲ್ಲಿ ನಾವು ಏನಕ್ಕೆ ಸ್ಕಿನ್ ಕೇರ್ ಚೇಂಜ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ನೀವು ನೋಟಿಸ್ ಮಾಡಿದ್ರೆಲ್ಲ ನನಗೆ ಗೊತ್ತಿಲ್ಲ, ಇವಾಗ ವಿಂಟರಲ್ಲೆಲ್ಲ ಏನಾಗ್ತಾ ಇರುತ್ತೆ ಅಂದರೆ ತುಂಬಾ ಫೇಸ್ ಡ್ರೈ ಆಗ್ತಾ ಇರುತ್ತೆ ಕಂಪೇರ್ ಟು ರೇನಿ ಅಥವಾ ಸಮ್ಮರ್ ಡೇಸಲ್ಲಿ. ಅವಾಗ ಸ್ವಲ್ಪ ಜಾಸ್ತಿನೇ ಮಾಯ್ಸ್ಟ್ ಇರುತ್ತೆ ಫೇಸಲ್ಲಿ ದ್ಯಾನ್, ಬಿಕಾಸ್ ಸಮ್ಮರಲ್ಲಿ ಸ್ವಲ್ಪ ಆಯಿಲ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಇರುತ್ತೆ. ಸೊ ನಮ್ಗೆ ಅಷ್ಟು ಡ್ರೈ ಅಂತ ಅನ್ಸಲ್ಲ, ಬಟ್ ವಿಂಟರಲ್ಲಿ ತುಂಬಾ ಡ್ರೈ ಅಂತ ಅನಿಸ್ತಾ ಇರುತ್ತೆ. ಪರ್ಸ್ನಲಿ ನನಗೆ ಏನಾಗುತ್ತೆ ಅಂದರೆ, ಈ ವಿಂಟರಲ್ಲಿ ಎನ್ವೈರನ್ಮೆಂಟ್ ಕೂಡ ಡ್ರೈ ಇರೋದ್ರಿಂದ ಫುಲ್ ನನ್ನ ಸ್ಕಿನ್ ಎಲ್ಲ ಪೀಲ್ ಆಗಕ್ಕೆ ಸ್ಟಾರ್ಟ್ ಆಗೋಗುತ್ತೆ. ಲೈಕ್ ಹೆಂಗಾಗೋಗಿರುತ್ತೆ ಅಂದರೆ, ಇವಾಗ ಇಲ್ಲೊಂದು ಸ್ವಲ್ಪ ಪ್ಯಾಚ್ ವರ್ಕು, ಆಮೇಲೆ ಮತ್ತೆ ಇಲ್ಲೊಂದು ಸ್ವಲ್ಪ ಪೀಲಾಗಿ ಇಲ್ಲೊಂದು ಸ್ವಲ್ಪ ಪ್ಯಾಚ್, ಅದು ನೋಡೋಕ್ಕೆ ತುಂಬಾ ಆಡಾಗಿ ಅನಿಸ್ತಾ ಇರುತ್ತೆ. ಸೊ ಇವಾಗ ನಾರ್ಮಲಾಗಿ ನಾವು ಊಟನೂ ಅಷ್ಟೇ ಅಲ್ವಾ, ಲೈಕ್ ಸೀಸನ್ಗೆ ತಕ್ಕಂಗೆ ಚೇಂಜ್ ಆಗ್ತಾ ಇರುತ್ತೆ. ಈವನ್ ಕ್ರಾಪ್ಸು ಅಷ್ಟೇ ಸೀಸನ್ಗೆ ತಕ್ಕಂಗೆ ಚೇಂಜ್ ಆಗ್ತಾ ಇರುತ್ತೆ. ಅದೇ ಥರ ಕೂಡ ನಮ್ಮ ಸ್ಕಿನ್ ಕೇರ್ನ ಕೂಡ ನಾವು ಚೇಂಜ್ ಮಾಡ್ಕೊತಾ ಹೋಗಬೇಕು. ನಾರ್ಮಲ್ ಡೇಸಲ್ಲಿ ಹಾರ್ಶ್ ಆಗಿರೋ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದು ಇಟ್ ಈಸ್ ನೀಡೆಡ್ ಟು ದ್ಯಾಟ್ ಸೀಸನ್. ಲೈಕ್ ಇವಾಗ ವಿಂಟರಲ್ಲಿ ಅಂದರೆ ಆಲ್ಮೋಸ್ಟ್ ನಾವೆಲ್ಲನೂ ಜೆಂಟಲ್ ಆಗಿರೋ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು. ಬೇಸ್ಡ್ ಆನ್ ಆಲ್ ದೀಸ್ ನೀಡ್ಸ್ ನಾನು ಪ್ರಾಡಕ್ಟ್ಸ್ನ ಸಜೆಸ್ಟ್ ಮಾಡ್ತಾ ಹೋಗ್ತೀನಿ. ಇದನ್ನೆಲ್ಲ ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬೊಬ್ರು ಕಮೆಂಟ್ ಸೆಕ್ಷನಲ್ಲಿ ಬಂದು ನೀವೇನಂತ ಕೇಳ್ತೀರಾ ಅಂದರೆ, ಮ್ಯಾಮ್ ನೀವು ಆ ವಿಡಿಯೋದಲ್ಲೇ ಬೇರೆ ಪ್ರಾಡಕ್ಟ್ಸ್ ತೋರಿಸಿದ್ರಿ, ಈ ವಿಡಿಯೋದಲ್ಲೇ ಬೇರೆ ಯೂಸ್ ಮಾಡ್ತಾ ಇದ್ದೀರಾ ಅಂತೆಲ್ಲ ನೀವು ಕೇಳ್ತೀರಾ. ಅದಕ್ಕೋಸ್ಕರ ನಾನು ಇಷ್ಟು ಡಿಸ್ಕ್ಲೇಮರ್ ಕೊಡಬೇಕಾಗಿ ಬಂತು. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಹೇಳ್ತೀನಿ, ಇದು ಸ್ಪಾನ್ಸರ್ಡ್ ವಿಡಿಯೋ ಅಲ್ಲ, ನಾನು ಹಾನೆಸ್ಟ್ ರಿವ್ಯೂ. ಲೈಕ್ ನನಗೆ ಯಾವ್ಯಾವ ಪ್ರಾಡಕ್ಟ್ಸ್ ಇಷ್ಟ ಆಗಿದೆಯೋ ಅಥವಾ ನನ್ನ ಸ್ಕಿನ್ ಮೇಲೆ ಯಾವ್ಯಾವ ಪ್ರಾಡಕ್ಟ್ಸ್ ವರ್ಕ್ ಆಗಿದೆಯೋ ಅದನ್ನೆಲ್ಲ ನಾನು ಟ್ರೈ ಮಾಡಿ ನಿಮಗೆ ನಾನು ರೆಕಮೆಂಡ್ ಮಾಡ್ತಾ ಇರೋದಷ್ಟೇ. ಸ್ಕಿನ್ ಕೇರಲ್ಲಿ ಫಸ್ಟ್ ಸ್ಟೆಪ್ ಬಂದ್ಬಿಟ್ಟು ಫೇಸ್ ವಾಶ್. ಈ ಎರಡು ಫೇಸ್ ವಾಶ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ, ಬಟ್ ನನಗೆ ಜಾಸ್ತಿ ವಿಂಟರಲ್ಲಿ ಸೆಟ್ ಆಗಿರೋದು ಬಂದ್ಬಿಟ್ಟು ಸಿಂಪಲ್ ಫೇಸ್ ವಾಶ್. ಎರಡೂ ನೋಡೋಕೆ ಹೋದರೆ ಆಲ್ಮೋಸ್ಟ್ ಸೇಮ್ ಪ್ರೈಸಲ್ಲೇ ಇದೆ. ನಿಮಗೆ ಯಾವ ಸೆಟ್ ಆಗುತ್ತೋ ನೋಡ್ಕೊಂಡು ಪರ್ಚೇಸ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದೇನು ಅಂದರೆ, ನೀವು ವಿಂಟರಲ್ಲಿ ಯಾವಾಗ್ಲೂ ಫೇಸ್ ವಾಶ್ ಅಥವಾ ನೀವು ಕ್ಲೆನ್ಸರ್ನ ಚೂಸ್ ಮಾಡ್ತಾ ಇದ್ದೀರಾ ಅಂದರೆ ಜೆಂಟಲ್ ಆಗಿರೋ ಫೇಸ್ ವಾಶ್ನೇ ಚೂಸ್ ಮಾಡಬೇಕಾಗತ್ತೆ. ನೀವು ಯಾವಾಗಲೂ ಕಂಪ್ಲೇಂಟ್ ಮಾಡ್ತಾ ಇದ್ರಿ, ಲೈಕ್ ನೀವು ಬರೀ ಥಿಯರಿ ಕ್ಲಾಸ್ ಥರ ಹೇಳ್ಕೊಂಡು ಹೋಗ್ತೀರಾ, ಏನೂ ಅಪ್ಲೈ ಎಲ್ಲ ಮಾಡಿ ತೋರಿಸಲ್ಲ ಅಂತ. ಸೊ ಈ ವಿಡಿಯೋದಲ್ಲಿ ನಾನು ಅಪ್ಲೈ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟು ಕ್ಲೆನ್ಸರ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಏನಿಲ್ಲ, ಜಸ್ಟ್ ಇದನ್ನು ಪೀ ಸೈಜಲ್ಲಿ ತೊಗೊಂಡು ನೀಟಾಗಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಕೊಳ್ಬೇಕು. ಸರ್ಕ್ಯುಲರ್ ಮೋಷನಲ್ಲಿ ಅಪ್ಲೈ ಮಾಡ್ಕೊಳ್ಳಿ. ನಿಮ್ದೇನಾದರೂ ಕಾಂಬಿನೇಷನ್ ಸ್ಕಿನ್ ಆದರೆ ನೋಸ್ ಹತ್ರ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ನೀವು ಅಪ್ಲೈ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಇನ್ನೊಂದೇನೆಂದರೆ, ಫೇಸ್ ವಾಶ್ ಮಾಡ್ಬೇಕಾದ್ರೆ ನಾವು ಯಾವಾಗಲೂ ಜಸ್ಟ್ ಇಷ್ಟಷ್ಟೇ, ಲೈಕ್ ಅಂದರೆ ಫುಲ್ ಫೇಸ್ನ ನಾವು ಕವರ್ ಮಾಡ್ತೀರಿ, ಯಾವಾಗಲೂ ಐಬ್ರೋಸ್ನ ಮರ್ತೋಗ್ತೀರಿ. ಯು ಶುಡ್ ನಾಟ್ ಡೂ ದ್ಯಾಟ್. ಐಬ್ರೋಸ್ನ ಕೂಡ ನೀಟಾಗಿ ಕವರ್ ಮಾಡಬೇಕು. ಕವರ್ ಮಾಡಿನೇ ನೀವು ಫೇಸ್ ವಾಶ್ನ ಮಾಡಬೇಕು. ಒಬ್ಬೊಬ್ರು ಏನು ಮಾಡ್ಬಿಡ್ತಾರೆ ಅಂದರೆ, ಫೇಸ್ ವಾಶ್ನ ಹೆಂಗೆ ಮಾಡ್ತಾರೆ ಅಂದರೆ ತುಂಬ ಹಾರ್ಶಾಗಿ ಮಾಡ್ತಾರೆ. ಆ ಥರ ಮಾಡಬೇಡಿ. ಜಸ್ಟ್ ನಿಮ್ಮ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸರ್ಕ್ಯುಲರ್ ಮೋಷನಲ್ಲಿ ಮಸಾಜ್ ಥರ ಮಾಡಿಕೊಂಡು ನೀವು ಫೇಸ್ ವಾಶ್ ಮಾಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಮ ಫೇಸ್ನ ಡ್ರೈ ಮಾಡ್ಕೊಳ್ಳೋದು. ಯಾವಾಗ್ಲೂ ಮೇಕ್ ಶೋರ್ ನೀವು ಯೂಸ್ ಮಾಡೋ ಟವಲ್ ತುಂಬ ಕ್ಲೀನಾಗಿರಬೇಕು. ನಾನು ಯಾವಾಗಲೂ ಯೂಸ್ ಮಾಡೋದು ಡ್ರೈ ಟಿಶ್ಯೂನ ಯೂಸ್ ಮಾಡ್ತೀನಿ. ನನ್ನ ಹತ್ರ ಇರೋ ಟವಲ್ಗಳ ಮೇಲೆ ನನಗೆ ಏನೋ ನಂಬಿಕೆ ಇಲ್ಲ, ಬಿಕಾಸ್ ನಾವು ಮನೇಲಿ ಜಾಸ್ತಿ ಜನ ಇರೋದ್ರಿಂದ ಯಾರು ಯಾವ ಟವಲ್ ಯೂಸ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ. ಆ್ಯಂಡ್ ಇನ್ನೊಂದೇನು ಅಂದರೆ, ವಿಂಟರಲ್ಲಿ ಯಾವುದೇ ಕಾರಣಕ್ಕೂ ನೀವು ಜಾಸ್ತಿ ಫೇಸ್ ವಾಶ್, ಲೈಕ್ ಒಬ್ಬೊಬ್ರು ಇರ್ತಾರೆ 3 times 4 times ಎಲ್ಲ ಫೇಸ್ ವಾಶ್ ಮಾಡೋರು ಇರ್ತಾರೆ. ಡೋಂಟ್ ಡೂ ದ್ಯಾಟ್. ನೀವೇನಾದರೂ ಡೈಲಿ 2 times ಫೇಸ್ ವಾಶ್ ಮಾಡ್ತಾ ಇದ್ರೆ ಕಟ್ ಇಟ್ ಟು 1 time. ಸೊ ನೀವು ಫ್ರೀಕ್ವೆಂಟಾಗಿ ಫೇಸ್ ವಾಶ್ ಮಾಡೋದ್ರಿಂದ ಏನಾಗ್ಬಿಡುತ್ತೆ ಅಂದರೆ, ಮತ್ತೆ ನಿಮ್ಮ ಫೇಸ್ ಜಾಸ್ತಿ ಡ್ರೈ ಆಗುವಂಥ ಚಾನ್ಸಸ್ ಇರುತ್ತೆ. ಮತ್ತು ಇನ್ನೊಂದೇನು ಅಂದರೆ, ಯಾವಾಗಲೂ ನೀವು ಫೇಸ್ ವಾಶ್ ಮಾಡಬೇಕಾದ್ರೆ ವಿಂಟರ್ ಆಗಿರೋದ್ರಿಂದ ಚಳಿ ಜಾಸ್ತಿ ಇದೆ ಅಂತ ಹೇಳ್ಬಿಟ್ಟು ಹಾಟ್ ವಾಟರಲ್ಲಿ ಫೇಸ್ ವಾಶ್ ಮಾಡಬೇಡಿ. ಆದಷ್ಟು ವಾಟರು ಲ್ಯೂಕ್ ವಾರ್ಮ್ ಆಗಿರಲಿ, ಇಲ್ಲಾಂದರೆ ನಾರ್ಮಲ್ ರೂಮ್ ಟೆಂಪರೇಚರಲ್ಲಿ ಇರುವಂಥ ವಾಟರ್ನ ಯೂಸ್ ಮಾಡಿದ್ರೆ ಸಾಕು. ನನ್ನ ರೆಕಮೆಂಡೇಷನ್ನ ನಾನು ಸೈಡಲ್ಲಿ ಕೊಟ್ಟಿರ್ತೀನಿ, ಲೈಕ್ ಆಯಿಲಿ ಸ್ಕಿನ್ಗೆ ಯಾವ್ದು ಯೂಸ್ ಮಾಡಬೇಕು, ಡ್ರೈ ಸ್ಕಿನ್ಗೆ ಯಾವ್ದು ಯೂಸ್ ಮಾಡಬೇಕು ಅಂತ. ಬಿಕಾಸ್ ನಾನು ಒಂದೊಂದನ್ನೇ ನಿಮಗೆ ರಿವ್ಯೂ ಮಾಡ್ತಾ ಹೋಗ್ತಾ ಇದ್ರೆ ತುಂಬಾ ಲೆಂತಿ ಆಗೋಗುತ್ತೆ ವಿಡಿಯೋ. ಅದಕ್ಕೋಸ್ಕರ ನಿಮ್ಮ ಪ್ರೈಸ್ ಪಾಯಿಂಟಿಗೆ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅಥವಾ ನೀವು ಯೂಸ್ ಮಾಡಿದ್ಮೇಲೆ ನಿಮಗೆ ಯಾವ್ದು ಚೆನ್ನಾಗಿ ಸೆಟ್ ಆಗ್ತಾ ಇದೋ ಅದನ್ನೇ ನೀವು ಕಂಟಿನ್ಯೂ ಕೂಡ ಮಾಡ್ಕೊಳ್ತಾ ಹೋಗ್ತಾ ಇರ್ಬೋದು. ಸ್ಟೆಪ್ 2,
ಟೋನರ್. ವಿಂಟರ್ ಅಂದ್ರೇ ಲಾಸ್ ಆಫ್ ಮಾಯ್ಶ್ಚರ್, ಸೊ ನೀವು ಯಾವಾಗ್ಲೂ ಹೈಡ್ರೇಟಿಂಗ್ ಆಗಿರುವಂಥ ಟೋನರ್ನ ಯೂಸ್ ಮಾಡಬೇಕು. ಆಲ್ಕೋಹಾಲ್ ಬೇಸ್ ಆಗಿರೋದನ್ನ ಯಾವತ್ತೂ ಯೂಸ್ ಮಾಡೋಕ್ಕೆ ಹೋಗಬಾರ್ದು. ಅಗೇನ್ ಆಲ್ಕೋಹಾಲ್ ಬೇಸ್ ಆಗಿದ್ರೆ ಮತ್ತೆ ನಮ್ಮ ಸ್ಕಿನ್ ನಾವೇ ಎಕ್ಸ್ಟರ್ನಲ್ ಆಗು ಕೂಡ ನಾವು ಡ್ರೈ ಮಾಡ್ಕೊತಾ ಹೋಗ್ತಾ ಇರ್ತೀರಿ. ಸೊ ಅವಾಗ ನಮ್ಮ ಸ್ಕಿನ್ ಜಾಸ್ತಿ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಯಾವಾಗಲೂ ಯಾವ ಥರ ಟೋನರ್ನ ಚೂಸ್ ಮಾಡಬೇಕು ಅಂದರೆ ಹ್ಯಾಲುರಾನಿಕ್ ಆ್ಯಸಿಡ್ ಅಥವಾ ರೈಸ್ ವಾಟರ್, ಸ್ನೇಲ್ ಮ್ಯೂಸಿನ್ ಇಸ್ ದ ಬೆಸ್ಟ್ ಒನ್. ಆ್ಯಂಡ್ ಗ್ಲಿಸರಿನ್ ಇರೋಂಥ ಬೇಸ್ ಇರೋಂಥ ನೀವೇನಾದರೂ ಟೋನರ್ಸ್ನ ಯೂಸ್ ಮಾಡಿದ್ರೆ ತುಂಬಾ ಹೈಡ್ರೇಟಿಂಗ್ ಆಗಿರುತ್ತೆ ನಿಮ್ಮ ಫೇಸ್ಗೆ. ನಾನು ಯೂಸ್ ಮಾಡ್ತಾ ಇರೋ ಟೋನರ್ ಬಂದ್ಬಿಟ್ಟು ಎಮಿಲಿ ಇನ್ ಪ್ಯಾರಿಸ್ ಬೈ ಟಿಂಟ್ ಕಾಸ್ಮೆಟಿಕ್ಸ್. ಇದು ನಾನು ತುಂಬ ದಿವಸಗಳಿಂದನೇ ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ, ಹೈಡ್ರೇಟಿಂಗ್ ಆಗಿದೆ ಕೂಡ ಇದೆ. ಆ್ಯಂಡ್ ನಾನು ಇನ್ನೊಂದು ಏನಂದರೆ ತುಂಬ ಟೋನರ್ಸ್ನ ನಾನು ಸ್ವಿಚ್ ಮಾಡ್ತಾ ಇರ್ತೀನಿ. ಲೈಕ್ ಇದನ್ನೇ ಯೂಸ್ ಮಾಡ್ತೀನಿ, ಇದ್ರ ಜೊತೆ ಬೇರೆದನ್ನ ಕೂಡ ನಾನು ಟ್ರೈ ಮಾಡ್ತಾ ಇರ್ತೀನಿ. ಅದೇ ಥರ ಇಟ್ಟಿರ್ಟಿರ್ ಕೂಡ ನಂಗೆ ಇದು ಆ್ಯಕ್ಚುಲಿ ಫ್ರೀ ಸ್ಯಾಂಪಲ್ ಒಂದು ಸೆಕೆಂಡ್ ಆ್ಯಕ್ಚುಲಿ ಈ ಟೋನರ್ ಕೂಡ ನಂಗೆ ಫ್ರೀ ಸ್ಯಾಂಪಲ್ ಆಗಿ ಬಂದಿದ್ದು. ಇದು ಹೆಸರು ಬಂದ್ಬಿಟ್ಟು ಟಿರ್ಟಿರ್. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದು ಮಿಲ್ಕ್ ಸ್ಕಿನ್ ಟೋನರ್ ಅಂತ, ಲೈಟಾಗಿ ಕೂಡ ಇದೆ, ರಿಫ್ರೆಶಿಂಗ್ ಆಗಿ ಕೂಡ ಇದೆ ಆ್ಯಂಡ್ ಸೂದನಿಂಗ್ ಕೂಡ ಆಗಿದೆ. ಅದಕ್ಕೆ ನಾನು ಇದನ್ನು ಮೇ ಬಿ ಅಲ್ಲ 100% ನಾನು ಇದನ್ನು ರೀಸ್ಟಾಕ್ ಮಾಡೇ ಮಾಡ್ತೀನಿ. ಆ್ಯಂಡ್ ಇನ್ನೊಂದು ಕಾಸೆಕ್ಸ್ದು ಟೋನರ್ ಕೂಡ ಇದೆ, ಅದು ಕೂಡ ತುಂಬಾ ಚೆನ್ನಾಗಿದೆ. ಆಯಿಲಿ ಮತ್ತು ಡ್ರೈ ಸ್ಕಿನ್ ಅವ್ರಿಗೂ ಕೂಡ ನನ್ನ ರೆಕಮೆಂಡೇಶನ್ನ ಇಲ್ಲಿ ಎಲ್ಲಾದರೂ ಪಿಂಗ್ ಮಾಡಿರ್ತೀನಿ, ಯು ಗೈಸ್ ಕ್ಯಾನ್ ಚೆಕ್ ಇಟ್ ಔಟ್. ಇನ್ನೊಂದೇನು ಅಂದರೆ ಈಗ ಟೋನನ್ನು ಹೇಗೆ ಯೂಸ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ಬಿಡ್ತೀನಿ. ನಾರ್ಮಲಾಗಿ ಫೇಸ್ಗೆ ನೀವು ಸ್ಪ್ರೇ ಮಾಡ್ಕೊಬೇಕು, ಫೇಸ್ ಆ್ಯಂಡ್ ನೆಕ್ ಕಂಪ್ಲೀಟಾಗಿ. ಸೊ ಒಬ್ಬೊಬ್ರು ಏನು ಮಾಡ್ಬಿಡ್ತಾರೆ ಅಂದರೆ ಟೋನರ್ ಅಪ್ಲೈ ಮಾಡಿದ ತಕ್ಷಣ ಟೈಮ್ ಇರಲ್ಲ ಅಥವಾ ಬೇರೆ ಏನೋ ರೀಸನ್ಗೆ ಏನು ಮಾಡ್ಬಿಡ್ತಾರೆ ಅಂದರೆ ರಬ್ ಮಾಡ್ಕೊಂಡು ಅದ್ರ ಮೇಲೆ ಲೇಯರ್ ಹಾಕ್ಕೊಂಡು ಹೋಗ್ಬಿಡ್ತಾರೆ. ಆ ಥರ ಮಾಡಬೇಡಿ. ಕಂಪ್ಲೀಟಾಗಿ ನೀವು ಟೋನರ್ನ ಅಪ್ಲೈ ಮಾಡಿದ್ಮೇಲೆ ಟೈಮ್ ಇಲ್ಲ ಅಂದರೆ ಯು ಕ್ಯಾನ್ ಡ್ಯಾಬ್ ಸ್ವಲ್ಪ ನೀವು ಡ್ಯಾಬ್ ಮಾಡ್ಬೋದು. ಬಟ್ ಎಲ್ಲ ಸ್ಕಿನ್ ಕೇರ್ಗೂ ಸ್ವಲ್ಪ ಟೈಮ್ ಕೊಟ್ಟು ಮಾಡೋದು ಇಸ್ ದ ಬೆಸ್ಟ್ ಥಿಂಗ್. ಸೊ ಟೋನರ್ನ ಅಪ್ಲೈ ಮಾಡಾದ್ಮೇಲೆ ಸ್ವಲ್ಪ ಹೊತ್ತು ಟೈಮ್ ಗ್ಯಾಪ್ ಕೊಡಿ. ಆ ಟೈಮ್ ಗ್ಯಾಪಲ್ಲಿ ನೀವು ಬಾಡಿ ಲೋಷನ್ ಅದೆಲ್ಲ ಅಪ್ಲೈ ಮಾಡ್ಕೊತಾ ಹೋಗ್ಬೋದು. ಸೊ ಟೋನರ್ ಹೇಗೆ ಅಂದರೆ ನಿಮ್ಮ ಸ್ಕಿನ್ಗೆ ಗ್ಲಾಸ್ ಆಫ್ ವಾಟರ್ ಇದ್ದಂಗೆ. ಸೊ ನೆಕ್ಸ್ಟ್ ಪ್ರಾಡಕ್ಟ್ ನಾವು ಏನು ಅಪ್ಲೈ ಮಾಡ್ತಿರೋ ಅದನ್ನ ಬೇಗ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ. ಸ್ಟೆಪ್ 3 ಸಿರಮ್. ಇಟ್ ಚೇಂಜಸ್ ಎಂಟೈರ್ ಗೇಮ್. ನಾವು ಸಿರಮ್ ಯಾವಾಗ್ಲೂ ಚೂಸ್ ಮಾಡ್ಬೇಕಾದ್ರೆ ನಮ್ಮ ಸ್ಕಿನ್ ಕನ್ಸರ್ನ್ಸ್ನ ನೋಡ್ಕೊಂಡು ನಾವು ಚೂಸ್ ಮಾಡಬೇಕಾಗತ್ತೆ. ಲೈಕ್ ಒಬ್ಬೊಬ್ರಿಗೆ ಪಿಗ್ಮೆಂಟೇಷನ್ ಹೋಗೋಕ್ಕೂ ಇರುತ್ತೆ, ಅಥವಾ ಒಬ್ಬೊಬ್ರಿಗೆ ಅನ್ಇವನ್ ಸ್ಕಿನ್ ಟೋನ್ ಇರುತ್ತೆ, ಅದನ್ನ ಕರೆಕ್ಟ್ ಮಾಡೋಕ್ಕಾಗಿರ್ಬೋದು. ಸೊ ನಿಮ್ಮ ಸ್ಕಿನ್ ಕನ್ಸರ್ನ್ ಏನಿರುತ್ತೋ ಅದನ್ನು ನೋಡಿಕೊಂಡು ನೀವು ಸೆರಮ್ನ ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಎಸ್, ಅವಾಗಲೇ ಹೇಳ್ದಾಗೆ ಎನ್ವೈರ್ನ್ಮೆಂಟ್ ಕೋಲ್ಡ್ ಆಗಿರೋದ್ರಿಂದ ಮತ್ತೆ ನಾವಿಲ್ಲಿ ಹೈಡ್ರೇಟಿಂಗ್ ಸಿರಮ್ನೇ ಚೂಸ್ ಮಾಡಬೇಕಾಗತ್ತೆ. ಬಿಕಾಸ್ ಆಗಲೇ ಹೇಳ್ದಾಗ ಎನ್ವೈರ್ನ್ಮೆಂಟ್ ಕೋಲ್ಡ್ ಇದ್ದಂಗೆಲ್ಲ ಡ್ರೈನೇಜ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ, ಅದಕ್ಕೋಸ್ಕರ. ಸೊ ಹ್ಯಾಲುರಾನಿಕ್ ಆ್ಯಸಿಡ್ ತುಂಬಾ ಚೆನ್ನಾಗಿದೆ. ಬಿಕಾಸ್ ಅದೇನು ಮಾಡುತ್ತೆ ಅಂದರೆ ಏನು ನಮ್ಮದು ಫೇಸ್ ಒಳಗಡೆ ಇರೋದನ್ನ ಮಾಯ್ಸ್ಟ್ನ ಅದು ಜಾಸ್ತಿ ಮಾಡುತ್ತೆ ಆ್ಯಂಡ್ ಡ್ರೈನೆಸ್ನ ಕಂಟ್ರೋಲ್ ಕೂಡ ಮಾಡುತ್ತೆ. ಇಟ್ ಪ್ರಿವೆಂಟ್ಸ್ ವಿಂಟರ್ ಡಲ್ನೆಸ್. ಆಯಿಲಿ ಸ್ಕಿನ್ನು ಮತ್ತು ಡ್ರೈ ಸ್ಕಿನ್ ಅವ್ರದ್ದು ರೆಕಮೆಂಡೇಶನ್ನ ನಾನು ಸ್ಕ್ರೀನ್ ಮೇಲೆ ಪಿಂಗ್ ಮಾಡಿರ್ತೀನಿ. ನಾನು ಯೂಸ್ ಮಾಡ್ತಾ ಇರೋ ಸಿರಮ್ ಬಂದ್ಬಿಟ್ಟು ಸ್ನೇಲ್ ಮ್ಯೂಸಿನ್ದು ಕಾಸೆಕ್ಸಿಂದ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಸ್ನೇಲ್ ಮ್ಯೂಸಿನ್ ಇಸ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಅದು ನಿಮ್ಮ ಫೇಸ್ನ ತುಂಬಾ ಹೈಡ್ರೇಟಿಂಗ್ ಆಗಿರುತ್ತೆ ಮತ್ತು ಸೂದ್ನಿಂಗ್ ಆಗಿ ಕೂಡ ಇರುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಸ್ಕಿನ್ ಕೂಡ ತುಂಬಾ ಪ್ಲಂಪಾಗಿ ಕೂಡ ಇರುತ್ತೆ. ಐ ರಿಯಲಿ ಲವ್ ಇಟ್. ಸ್ವಲ್ಪ ಕಾಸ್ಟ್ಲಿ ಆಗಿದ್ರು ವರ್ತ್ ಎವ್ರಿ ರುಪೀಸ್. ಬಿಕಾಸ್ ತುಂಬಾ ಹೈಡ್ರೇಟಿಂಗ್ ಆಗಿಡೋದು ಅಷ್ಟೇ ಅಲ್ಲ, ಯಾರಿಗಾದ್ರೂ ಈ ಚಿಕ್ಕ ಚಿಕ್ಕ ಪಿಂಪಲ್ಸ್ ಇರೋದು ಅಥವಾ ರೆಡ್ ಬಂಪ್ಸ್ ಇರುತ್ತೆ ಫೇಸಲ್ಲಿ, ಅದೆಲ್ಲದೂ ವಿತಿನ್ ಅ ವೀಕ್ ಚೇಂಜ್ ಮಾಡುತ್ತೆ. ನೀವೇನಾದರೂ ಆಕ್ನೆ ಪ್ರೋನ್ ಆಗಿದ್ರೆ ಒಂದ್ಸತಿ ಯೂಸ್ ಮಾಡಿ ಟ್ರೈ ಮಾಡಿ, ವಿತಿನ್ ಅ ವೀಕ್ ನಿಮ್ಗೆ ರಿಸಲ್ಟ್ ನೋಡೋಕೆ ಸಿಗುತ್ತೆ. ಕಾಸ್ಟ್ಲಿ ಆಗಿದ್ರು ಐ ವುಡ್ ರೆಕಮೆಂಡ್ ದಿಸ್. ಬಿಕಾಸ್ ನಾನು ಒಂದ್ಸತಿ ಇದನ್ನ ಪೇ ಮಾಡಿ ಪರ್ಚೇಸ್ ಮಾಡಿದ್ರೆ ಆಲ್ಮೋಸ್ಟ್ ನಂಗೆ 1 ಇಯರ್ ತನಕ ಬರುತ್ತೆ. ಈವನ್ ನಾನು ಒಬ್ಬಳೇ ಯೂಸ್ ಮಾಡ್ತಾರಲ್ಲ, ನನ್ನ ಜೊತೆ ನನ್ನ ಸಿಸ್ಟರ್ಸ್ ಎಲ್ಲರೂ ಯೂಸ್ ಮಾಡಿದ್ರು ನನಗೆ 1 ಇಯರ್ ಬರುತ್ತೆ ಅಂದರೆ ನೀವು ಆರಾಮ್ಸೆ 1 ಇಯರ್ಗಿಂತ ಜಾಸ್ತಿನೇ, ನೀವು ಒಬ್ಬರೇ ಯೂಸ್ ಮಾಡ್ತಾ ಇದ್ರೆ ಆರಾಮ್ಸಾಗಿ 1 ಇಯರ್ಗಿಂತ ಜಾಸ್ತಿನೇ ನಿಮಗೆ ಬರುತ್ತೆ. ಇದು ಇನ್ನೊಂದು ಹೇಳೋದು ಮರ್ತೋದೆ, ನೀವನ್ ಆಕ್ನೆ ಮಾರ್ಕ್ಸ್ ಎಲ್ಲ ಇರುತ್ತೆ ಅಲ್ವಾ, ಅದನ್ನ ಕೂಡ ಇಟ್ ವಿಲ್ ರಿಮೂವ್ ವಿತಿನ್ ಅ ವೀಕ್ ಅಂತಾನೆ ಹೇಳ್ತೀನಿ. ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಮಾಯ್ಶ್ಚರೈಸರ್. ನಾನು ಮುಂಚೆ ಪ್ಲಮ್ ಅವ್ರ ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಾ ಇದ್ದೆ. ಈಗ ವಿಂಟರ್ ಆಗಿರೋದ್ರಿಂದ ಎಮೋಲಿನಿಗೆ ಸ್ವಿಚ್ ಆಗಿದ್ದೀನಿ. ಬಿಕಾಸ್ ಇದು ತುಂಬಾ ಮಾಯ್ಶ್ಚರೈಸಿಂಗ್ ಆಗಿಡುತ್ತೆ, ಅದಕ್ಕೋಸ್ಕರ ಹೈಡ್ರೇಟಿಂಗ್ ಆಗಿರುತ್ತೆ. ದ್ಯಾಟ್ಸ್ ಅ ಮೇನ್ ಥಿಂಗ್. ಡ್ರೈನೆಸ್ ಎಲ್ಲ ಇದ್ರೆ ಈಸಿಯಾಗಿ ಇದೊಂದನ್ನೇ ಹಾಕೊಂಡ್ರೆ ಸಾಕು, ಈಸಿಯಾಗಿ ಡ್ರೈನೆಸ್ ಎಲ್ಲ ಹೋಗ್ಬಿಡುತ್ತೆ. ಸೊ ನಾನು ಇದಕ್ಕೆ ಸ್ವಿಚ್ ಆಗಿ ಇದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಮಾಯ್ಶ್ಚರೈಸರ್ನ ಹೇಗೆ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಮಾತಾಡೋಣ. ನಿಮ್ಗೆ ಎಷ್ಟು ಸಫಿಷಿಯೆಂಟ್ ಕ್ವಾಂಟಿಟಿ ಬೇಕೋ ಅಷ್ಟನ್ನು ನೀಟಾಗಿ ತೊಗೊಳ್ಳಿ, ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಅಗೇನ್ ನೀವು ನೀಟಾಗಿ ಅದನ್ನ ಹ್ಯಾಂಡ್ಸಿಗೆ ಫಸ್ಟ್ ಅಪ್ಲೈ ಮಾಡಿಕೊಂಡು ಫೇಸಿಗೆ ನಿಮ್ಗೆ ಯಾವ್ಯಾವ ಥರ ಲೈಕ್ ಎಲ್ಲೆಲ್ಲಿ ಬೇಕೋ ಜಾಸ್ತಿ ಯಾವ ಪಾರ್ಟಿಗೆ ಬೇಕು ಅಂತ ನೋಡಿಕೊಂಡು ಅಪ್ಲೈ ಮಾಡ್ಕೋತಾ ಹೋಗಿ. ಅಗೇನ್ ವಿಂಟರಲ್ಲಿ ಏನಾಗುತ್ತೆ ಅಂದರೆ ಈ ಕ್ರೀಸ್ ಇದೆಯಲ್ಲ, ಲೈಕ್ ಅಂಡರ್ ಐ ಯಾವಾಗ್ಲೂ ನಾರ್ಮಲಾಗಿ ಡ್ರೈ ಆಗಿರುತ್ತೆ. ವಿಂಟರಲ್ಲಿ ಸ್ವಲ್ಪ ಜಾಸ್ತಿನೇ ಡ್ರೈ ಇರುತ್ತೆ. ಸೊ ನೀವೇನು ಮಾಡಬೇಕು ಅಂದರೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಬೇಕಾದ್ರೆ ಸ್ವಲ್ಪ ಇಲ್ಲಿ ತಿಕ್ಕಾಗಿ ಅಪ್ಲೈ ಮಾಡ್ಕೊಳ್ಳಿ. ಇನ್ನೊಂದು ಏನು ಮಾಡ್ತೀರಿ, ನಾವು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೋಬೇಕಾದ್ರೆ ಕ್ರೀಮ್ ಅಲ್ವಾ ಅಂತ ಹೇಳ್ಬಿಟ್ಟು ಫುಲ್ ಫೇಸ್ಗೆ ಹಾಕ್ಕೊಂಡು ರಬ್ ಮಾಡ್ತಾ ಇರ್ತೀರ, ಆ ಥರ ಮಾಡಬೇಡಿ. ಅಗೇನ್ ಮಾಯ್ಶ್ಚರೈಸರ್ನ ಕೂಡ ಡ್ಯಾಬ್ ಮಾಡಿ ನಮ್ಮ ಸ್ಕಿನ್ಗೆ ಅಬ್ಸರ್ವ್ ಆಗೋ ತನಕ ವೆಯ್ಟ್ ಮಾಡಿ ಆಮೇಲೆ ನೆಕ್ಸ್ಟ್ ಪ್ರಾಡಕ್ಟ್ನ ಅಪ್ಲೈ ಮಾಡ್ಕೊಳ್ಳಿ. ಇನ್ನೊಂದೇನು ಅಂದರೆ ಈ ಕ್ರೀಮ್ ಅಪ್ಲೈ ಮಾಡಬೇಕಾದ್ರೆ ಒಂದೇ ಒಂದು ಚೂರು ಹೆವಿ ಅಂತ ಅನಿಸಿಲ್ಲ, ತುಂಬಾ ಲೈಟ್ ಆಗಿತ್ತು. ಆ್ಯಂಡ್ ಅಪ್ಲೈ ಮಾಡಿದ ತಕ್ಷಣ ಸ್ಕಿನ್ನು ಕೂಡ ಚೆನ್ನಾಗಿ ಅಬ್ಸರ್ವ್ ಆಗ್ತಾ ಇತ್ತು.
ದಟ್ಸ್ ಅ ಗುಡ್ ಪಾರ್ಟ್ ಅಬೌಟ್ ದಿಸ್ ಮಾಯಶ್ಚರೈಸರ್. ಎಮೋಲಿನ್ ಮತ್ತು ಬಯೋಡರ್ಮಾ ಕ್ರೀಮು ಸ್ವಲ್ಪ ನಿಮಗೆ ಆಯಿಲಿ ಸ್ಕಿನ್ ಅವ್ರಿಗೆ ಹೆವಿ ಅಂತ ಅನ್ಸ್ಬೋದು, ಬಿಕಾಸ್ ಆಗಲೇ ಹೇಳಿದಾಗೆ ತುಂಬಾ ಹೈಡ್ರೇಟಿಂಗ್ ಆಗಿದೆ, ಅದಕ್ಕೋಸ್ಕರ. ಸೊ ಆಯಿಲಿ ಸ್ಕಿನ್ ಅವ್ರಿಗೆ ರೆಕಮೆಂಡೇಶನ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ನೆಕ್ಸ್ಟ್ ಸ್ಟೆಪ್ ಈಸ್ ಸನ್ಸ್ಕ್ರೀನ್. ನನ್ಗೆ ಯಾವಾಗ್ಲೂ ತುಂಬ ಜನ ಬಂದು ಕೇಳಿರೋದು ಕಮೆಂಟ್ ಸೆಕ್ಷನಲ್ಲಿ, ನೀವು ಯಾವ ಸನ್ಸ್ಕ್ರೀನ್ ಯೂಸ್ ಮಾಡ್ತೀರಾ, ಡ್ರೈ ಸ್ಕಿನ್ಗೆ ಯಾವ್ದು ಯೂಸ್ ಮಾಡಬೇಕು, ಆಯಿಲಿ ಸ್ಕಿನ್ಗೆ ಯಾವ್ದು ಯೂಸ್ ಮಾಡಬೇಕು ಅಂತ. ಸೊ ನಾನು ಯಾವಾಗಲೂ ಟ್ರಸ್ಟ್ ಮಾಡೋದು ಒಂದೇ ಸನ್ಸ್ಕ್ರೀನ್, ದಟ್ ಈಸ್ ಡರ್ಮೋಕೋ ಸನ್ಸ್ಕ್ರೀನ್. ಅದು ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಹೈಡ್ರೇಟಿಂಗ್ ಆಗಿರುತ್ತೆ. ಅಷ್ಟೇ ಅಲ್ಲ, ಆಯಿಲಿ ಸ್ಕಿನ್ಗೆ ಡ್ರೈ ಸ್ಕಿನ್ಗೂ ಕೂಡ ಅವ್ರ ಹತ್ರ ಡಿಫ್ರೆಂಟ್ ಸನ್ಸ್ಕ್ರೀನ್ಗಳಿದೆ. ನಾನು ಯಾವಾಗಲೂ ಯೂಸ್ ಮಾಡೋದು ಬಂದ್ಬಿಟ್ಟು 1% ಹ್ಯಾಲುರಾನಿಕ್ ಸನ್ಸ್ಕ್ರೀನ್ ಅಕ್ವಾ ಜೆಲ್. ಅವ್ರ ಹತ್ರ ಲೈಕ್ ಆಯಿಲಿ ಫ್ರೀ ಮ್ಯಾಟ್ ಜೆಲ್ ಕೂಡ ಇದೆ. ಅಂದರೆ ಡ್ರೈ ಸ್ಕಿನ್ಗೆ ಸಪ್ರೇಟ್ ಆಗಿರುವಂಥ ಸನ್ಸ್ಕ್ರೀನ್ ಇಟ್ಟಿದ್ದಾರೆ, ಅಥವಾ ಆಯಿಲಿ ಸ್ಕಿನ್ಗೂ ಸಪ್ರೇಟ್ ಆಗಿರೋ ಸನ್ಸ್ಕ್ರೀನ್. ಅದು ಎಲ್ಲಾದ್ರೂ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಟ್ಟಿರ್ತೀನಿ, ಡೂ ಚೆಕ್ ಇಟ್ ಔಟ್. ಒಂದಷ್ಟು ಜನ ಏನು ಮಾಡ್ತೀರಾ ಅಂದರೆ, ವಿಂಟರಲ್ಲಿ ಸನ್ ಏನಿರಲ್ಲ ಅಲ್ಲ ಅಂತ ಹೇಳ್ಬಿಟ್ಟು ಸ್ಕಿಪ್ ಮಾಡಿಬಿಡ್ತಾರೆ. ಆ ಥರ ಮಾಡಬೇಡಿ. ಕೋಲ್ಡ್ ಡೇಸಲ್ಲಿ ಕೂಡ UV ರೇಸ್ ಬಿದ್ದೇ ಬೀಳುತ್ತೆ ಆ್ಯಂಡ್ ನಿಮ್ಮದು ಸ್ಕಿನ್ ಡ್ಯಾಮೇಜ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ವಿಂಟರಲ್ಲಿ. ಸೊ ಸನ್ಸ್ಕ್ರೀನ್ ಈಸ್ ವೆರಿ ಮಚ್ ನೀಡೆಡ್. ಇವಾಗ ಸನ್ಸ್ಕ್ರೀನ್ ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಯಾವಾಗಲೂ 3 ಫಿಂಗರ್ ರೂಲ್ನ ಫಾಲೋ ಮಾಡಿ. ಲೈಕ್ 3 ಫಿಂಗರ್ಗೆ ನೀವು ಅಪ್ಲೈ ಮಾಡಿಕೊಂಡು ನೀಟಾಗಿ ನಿಮಗೆ ಫುಲ್ ಫೇಸು ಮತ್ತು ನೆಕ್ ಈಸ್ ಇಂಪಾರ್ಟೆಂಟ್. ಫುಲ್ ಫೇಸು ಮತ್ತು ನೆಕ್ಗೆ ಅಪ್ಲೈ ಮಾಡಿಕೊಂಡು ಸ್ಲೋ ಆಗಿ ಸರ್ಕ್ಯುಲರ್ ಮೋಷನಾಗಿ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡ್ಕೊಂಡ್ಮೇಲೂ ಅಷ್ಟೇ, ಇದನ್ನು ಅಪ್ಲೈ ಮಾಡ್ಕೊಂಡಿದ ತಕ್ಷಣ ನೆಕ್ಸ್ಟ್ ಲೇಯರ್ ಹಾಕಕ್ಕೆ ಹೋಗಬೇಡಿ. ಆದಷ್ಟು ಅದು ಅಬ್ಸರ್ವ್ ಆಗೋ ತನಕ ವೆಯ್ಟ್ ಮಾಡಿ. ಇನ್ನೊಂದು ಹೇಳ್ಬಿಡ್ತೀನಿ, ಇದು ಅಪ್ಲೈ ಮಾಡಬೇಕಾದ್ರೆ ಒಂದು ಇನ್ಸ್ಟೆಂಟ್ ಗ್ಲೋ ಬರುತ್ತೆ, ಅದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಆ್ಯಂಡ್ ಈ ಸನ್ಸ್ಕ್ರೀನ್ ಅಂತೂ ನನಗೆ ಒಂದ್ಸತಿನೂ ಡಿಸಪಾಯಿಂಟ್ ಮಾಡಿಲ್ಲ. ನೀವು ಬೇಕಂದ್ರೆ ಈ ಸನ್ಸ್ಕ್ರೀನ್ನ ಯಾವುದಾದ್ರೂ ಮೇಕಪ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಬೇಸಾಗಿ ಕೂಡ ನೀವು ಯೂಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋಬೋದು, ಬಿಕಾಸ್ ಆಗಲೇ ಹೇಳಿದಾಗ ಇದು ಇನ್ಸ್ಟೆಂಟ್ ಗ್ಲೋ ಕೊಡುತ್ತೆ, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನಿಮ್ಮ ಫೇಸಲ್ಲಿ. ಇದರಲ್ಲಿ ಹ್ಯಾಲುರಾನಿಕ್ ಆ್ಯಸಿಡ್ ಇರೋದ್ರಿಂದ ಏನಾಗುತ್ತೆ ಅಂದರೆ ನಮ್ಮ ಫೇಸ್ನ ಬೇಗ ಡ್ರೈ ಆಗೋಕ್ಕೂ ಬಿಡಲ್ಲ, ಮತ್ತು ಹೈಡ್ರೇಟಿಂಗ್ ಆಗಿ ಇಟ್ಟಿರುತ್ತೆ ತುಂಬ ಲಾಂಗ್ ಟರ್ಮ್ ತನಕ. ಆ್ಯಂಡ್ ಆಗಲೇ ಹೇಳಿದಾಗೆ ಹ್ಯಾಲುರಾನಿಕ್ ಆ್ಯಸಿಡ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ವಿಂಟರಲ್ಲಿ ಕೂಡ ಇದು ನಮಗೆ ಕೆಲಸ ಮಾಡುತ್ತೆ. ನಾನು ಇಷ್ಟೊತ್ತು ನಿಮ್ಗೆ ಯಾವ್ಯಾವ ಪ್ರಾಡಕ್ಟ್ ತೋರಿಸಿದ್ನೋ ಅದು ಎಲ್ಲದನ್ನು ಲಾಂಗ್ ಲಾಸ್ಟಿಂಗ್ ಆಗಿ ಹೈಡ್ರೇಷನ್ನ ನಿಮ್ಮ ಸ್ಕಿನ್ನಲ್ಲಿ ಹಾಗೆ ಇಡುತ್ತೆ. ಲಾಸ್ಟ್ ಬಂದ್ಬಿಟ್ಟು ಲಿಪ್ ಕೇರ್. ಆ್ಯಕ್ಚುಲಿ ನಮಗೆ ವಿಂಟರಲ್ಲಿ ಜಾಸ್ತಿ ಪ್ರಾಬ್ಲಮ್ ಆಗೋದೆ ಲಿಪ್ಸ್ಗೆ. ಲಿಪ್ಸ್ ಕ್ರ್ಯಾಕ್ ಆಗೋದು, ಲಿಪ್ ಪೀಲ್ ಆಗೋದೆಲ್ಲ ಜಾಸ್ತಿ ಆಗುತ್ತೆ. ಸೊ ಯಾಕೆ ಲಿಪ್ಪು ಕ್ರ್ಯಾಕ್ ಆಗುತ್ತೆ ಅನ್ನೋದ್ರ ಬಗ್ಗೆ ಫಸ್ಟ್ ಹೇಳ್ಬಿಡ್ತೀನಿ. ನಮ್ಮದು ಲಿಪ್ಸಲ್ಲಿ ಯಾವುದೇ ರೀತಿಯಾದ ಆಯಿಲ್ ಗ್ಲ್ಯಾಂಡ್ಸ್ ಇಲ್ಲ. ಸೊ ವಿಂಡ್ ತುಂಬಾ ಕೋಲ್ಡ್ ಆ್ಯಂಡ್ ಡ್ರೈ ಆಗಿರೋದ್ರಿಂದ ಲಿಪ್ಸ್ ಬೇಗ ಕ್ರ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನನ್ನ ಲಿಪ್ಸ್ನ ನಾನು ಹೇಗೆ ಡ್ರೈ ಆಗದಿರೋ ಥರ ನೋಡ್ಕೋತೀನಿ ಅಂದರೆ, ಐ ಯೂಸ್ ಲೈಕ್ 2 ಟೈಪ್ಸ್ ಆಫ್ ಲಿಪ್ ಕೇರ್ನ ನಾನು ಯೂಸ್ ಮಾಡ್ತೀನಿ. ಮಾರ್ನಿಂಗಿಗೆ ನಾನು SPF ಇರೋವಂಥ ಲಿಪ್ ಕೇರ್ನ ನಾನು ಯೂಸ್ ಮಾಡ್ತೀನಿ. ನೈಟ್ಗೆ ಶಿಯಾ ಬಟರ್ ಇರೋವಂಥ ವ್ಯಾಸ್ಲಿನ್ನ ಯೂಸ್ ಮಾಡ್ತಾ ಇದ್ದೆ. ಬಟ್ ಈಗ ರೀಸೆಂಟಾಗಿ ಲನೇಜ್ಗೆ ಸ್ವಿಚ್ ಆಗಿದ್ದೀನಿ. ಲನೇಜ್ ಸ್ಲೀಪಿಂಗ್ ಮಾಸ್ಕ್ಗೆ ಸ್ವಿಚ್ ಆಗಿದ್ದೀನಿ. ಲೈಕ್ ನೈಟಲ್ಲಿ ಮಲ್ಕೋಬೇಕಾದ್ರೆ ಈ ಲಿಪ್ ಕೇರ್ನ ನೀಟಾಗಿ ಥಿಕ್ ಲೇಯರ್ ಆಫ್ ಸ್ಲೀಪಿಂಗ್ ಮಾಸ್ಕ್ನ ಅಪ್ಲೈ ಮಾಡಿಕೊಂಡು ಮಲ್ಕೋತೀನಿ. ಸೊ ದಟ್ ಬೆಳಗ್ಗೆ ಎದ್ದ ತಕ್ಷಣ ತುಂಬಾ ಹೈಡ್ರೇಟಿಂಗ್ ಅಂತ ಅನಿಸುತ್ತೆ, ಮತ್ತು ಪ್ಲಂಪಿ ಥರ ಅನಿಸುತ್ತೆ. ಒಂದ್ಸತಿ ಲನೇಜ್ ಯಾರಾದರೂ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರೆ ವಿ ಕ್ಯಾನ್ ನಾಟ್ ಸ್ಕಿಪ್, ಬಿಕಾಸ್ ಅಷ್ಟು ಚೆನ್ನಾಗಿದೆ. ನಿಮ್ಮ ಹತ್ರ ಫ್ರ್ಯಾಂಕಾಗಿ ಹೇಳ್ಬಿಡ್ತೀನಿ, ಲನೇಜ್ ಬಂದುಬಿಟ್ಟು ಸ್ವಲ್ಪ ಕಾಸ್ಟ್ಲಿ ಇದೆ. ಲೈಕ್ 650 or 700 rupees ಒಂದೇ ಒಂದು ಚಿಕ್ಕದಿದು ಲಿಪ್ ಬಾಕ್ಸ್ಗೆ ನಿಮಗೆ ಒಂದು 650 to 700 rupees ಬೀಳುತ್ತೆ. ಎಸ್, ಹಾಗೆ ನಿಮ್ಗೆ ಅದು ಅಷ್ಟು ವರ್ತ್ ಇಲ್ಲ ಅಂತ ಅನ್ಸಿದ್ರೆ ಯು ಕ್ಯಾನ್ ಸ್ಕಿಪ್ ಆಲ್ವೇಸ್. ಅದ್ರ ಬದಲು ಅದನ್ನು ರೀಪ್ಲೇಸ್ ಮಾಡೋಕ್ಕೆ ಯು ಕ್ಯಾನ್ ಯೂಸ್ ವ್ಯಾಸ್ಲಿನ್. ಇದು ಕೂಡ ಅಷ್ಟೇ, ನೀವು ನೈಟಲ್ಲಿ ಒಂದು ಥಿಕ್ ಲೇಯರ್ ಹಾಕೊಂಡು ಮಲ್ಕೊಂಡ್ರೆ ನೀವು ಮಾರ್ನಿಂಗ್ ಎದ್ದೋಳೋ ತನಕ ಹೈಡ್ರೇಟಿಂಗ್ ಆಗೇ ಇರುತ್ತೆ, ತುಂಬಾ ಚೆನ್ನಾಗಿದೆ ಕೂಡ. ಬಟ್ ಐ ಆಮ್ ದ ಪರ್ಸನ್ ವೇರ್ ಲೈಕ್ ಸ್ಕಿನ್ ಕೇರ್ಗೆಲ್ಲನೂ ನಾನು ಸ್ವಲ್ಪ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ನಾನು ಸ್ವಲ್ಪ ಜಾಸ್ತಿ ಪ್ಯಾಂಪರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ರೆಕಮೆಂಡೇಷನಲ್ಲಿ ನಾನು ಇನ್ನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಲಿಪ್ ಬಾಮಲ್ಲಿ ನೀವು ಶಿಯಾ ಬಟರು, ಗ್ಲಿಸರಿನ್ ಇರೋ ಅಂಥ ಬೇಸ್ಡ್ ಇರೋ ಅಂಥ ಲಿಪ್ ಕೇರ್ನ ಚೂಸ್ ಮಾಡಿ. ಸೊ ದಟ್ ನಿಮ್ಗೆ ಅದು ಜಾಸ್ತಿ ಹೈಡ್ರೇಷನ್ ಕೊಡುತ್ತೆ, ಲಾಂಗ್ ಟರ್ಮ್ ತನಕ ಹೈಡ್ರೇಟ್ ಆಗಿ ಇಡುತ್ತೆ ನಿಮ್ಮ ಲಿಪ್ಸ್ನ. ಅವಾಗಲಿಂದ ಹೈಡ್ರೇಷನ್ ಅಂತ ಹೇಳಿ ನಿಮ್ಗೆ ಆಲ್ರೆಡಿ ಒಂದು ಐಡಿಯಾ ಬಂದ್ಬಿಟ್ಟಿರುತ್ತೆ. ಆ್ಯಂಡ್ ಲಾಸ್ಟ್ ಟಿಪ್ ಇದ್ರ ಬಗ್ಗೆ ಹೇಳ್ಬಿಡ್ತೀನಿ. ಅದೇನು ಅಂದರೆ, ಡ್ರಿಂಕ್ ವಾಟರ್. ಅಗೇನ್ ವಿಂಟರ್ ಆಗಿರೋದ್ರಿಂದ ನಮಗೆ ಜಾಸ್ತಿ ದಾಹ ಆಗಲ್ಲ. ಸೊ ನಾವೇನು ಮಾಡ್ತೀರಿ ಅಂದರೆ, ನಾರ್ಮಲಾಗಿ ನೀರನ್ನ ಕುಡಿಯಲ್ಲ. ಆ ಥರ ಮಾಡಬೇಡಿ. ನೀವು ಆದಷ್ಟು ನೀರನ್ನ ಜಾಸ್ತಿ ಕುಡಿಯೋಕ್ಕೆ ಟ್ರೈ ಮಾಡಿ ವಿಂಟರ್ಸಲ್ಲಿ. ಸೊ ದಟ್ ನಿಮ್ಮ ಬಾಡಿನೂ, ನಿಮ್ಮ ಸ್ಕಿನ್ನೂ ಹೈಡ್ರೇಟಿಂಗ್ ಆಗಿರುತ್ತೆ, ಲಿಪ್ಸು ಹೈಡ್ರೇಟಿಂಗ್ ಆಗಿರುತ್ತೆ, ನಿಮ್ಮ ಹೋಲ್ ಬಾಡಿ ಕೂಡ ಹೈಡ್ರೇಟಿಂಗ್ ಆಗಿರುತ್ತೆ. ಸೊ ಇದು ನನ್ನ ವಿಂಟರ್ ಸ್ಕಿನ್ ಕೇರ್ ರುಟೀನ್ ಆಗಿತ್ತು. ಆ್ಯಂಡ್ ಇದೆಲ್ಲ ನನ್ನ ರೆಕಮೆಂಡೇಶನ್. ನಾನು ನಿಮಗೆ ಫೋರ್ಸ್ ಮಾಡ್ತಾ ಇಲ್ಲ, ಎಲ್ಲನೂ ಬೈ ಮಾಡೋ ಅವಶ್ಯಕತೆ ಇಲ್ಲ. ಆಗಲೇ ಹೇಳಿದಾಗೆ ನಿಮ್ಮ ಸ್ಕಿನ್ ಕನ್ಸರ್ನ ನೋಡಿಕೊಂಡು, ನಿಮ್ಮ ಸ್ಕಿನ್ ಟೈಪ್ನ ನೋಡಿಕೊಂಡು ನಿಮ್ಗೆ ಯಾವ್ಯಾವ ಪ್ರಾಡಕ್ಟ್ಸ್ ಬೇಕೋ ಆ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡಿ. ಸ್ಕಿನ್ ಕೇರ್ ರಿಲೇಟೆಡ್ ನಿಮ್ಗೆ ಇನ್ನೂ ಬೇರೆ ಥರ ಯಾವ ಥರ ವೀಡಿಯೋ ಬೇಕು ಅಂತ ನೀವು ನನ್ನ ರೆಕಮೆಂಡೇಶನ್ನ ಕಮೆಂಟ್ ಸೆಕ್ಷನಲ್ಲಿ ಹೇಳಿದ್ರೆ ನಾನು ಆ ವಿಡಿಯೋನ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ಲೀಸ್ ಡೂ ಲೀವ್ ಯುವರ್ ರೆಕಮೆಂಡೇಶನ್ ಇನ್ ದ
ಕಮೆಂಟ್ ಸೆಕ್ಷನ್. ಆ್ಯಂಡ್ ಎಸ್, ಹೇಳಿದ್ದೀನಿ ಅಂತ ಹೇಳ್ಬಿಟ್ರೆ ನಾಳೆನೇ ಮಾಡ್ತೀನಿ ಅಂತಲ್ಲ, ನಾನು ನಿಮ್ಗೆ ಒಂದ್ಸತಿ ಏನಾದರೂ ಪ್ರಾಮಿಸ್ ಮಾಡಿದ್ದೀನಿ ಅಂದರೆ ನಾನು ಮಾಡೇ ಮಾಡ್ತೀನಿ, ಬಟ್ ಸ್ವಲ್ಪ ಟೈಮ್ ತೊಗೋತೀನಿ ಅಷ್ಟೇ. ಇನ್ನೊಂದೇನು ಅಂದರೆ ನಿಮ್ಗೇನಾದರೂ ನಾನು ಮಾತಾಡ್ತಾ ಇರೋದು ತುಂಬ ಸ್ಪೀಡ್ ಅಂತ ಅನಿಸ್ತಾ ಇದ್ರೆ ದಟ್ ಈಸ್ ಬಿಕಾಸ್ ಸನ್ ಸೆಟ್ ಆಗ್ತಾ ಇದೆ. ಅದು ಸನ್ ಸೆಟ್ ಆಗೋದಕ್ಕಿಂತ ಮುಂಚೆ ನಾನು ವೀಡಿಯೋನ ಮುಗಿಸ್ಬೇಕು ಅಂತ ಹೇಳಿ ಸ್ವಲ್ಪ ಸ್ಪೀಡ್ ಮಾಡ್ತಾ ಇದ್ದೀನಿ. ಸೊ ಸ್ಕಿನ್ ಕೇರ್ ಆಗಿರೋದ್ರಿಂದ ಸ್ವಲ್ಪ ನ್ಯಾಚುರಲ್ ಲೈಟಲ್ಲಿ ಶೂಟ್ ಮಾಡೋಣ ಅಂತ ಅಂದ್ಕೊಂಡೆ, ಅದಕ್ಕೋಸ್ಕರ. ಆ್ಯಂಡ್ ಇನ್ನೊಂದೇನು ಅಂದರೆ ಸಮ್ ಆಫ್ ಯು ಹ್ಯಾಡ್ ಅ ಫ್ಯೂ ಕಂಪ್ಲೇಂಟ್ಸ್ ಅಬೌಟ್ ಮೈ ಬ್ಯಾಕ್ಗ್ರೌಂಡ್. ಸ್ವಲ್ಪ ಬ್ಯಾಕ್ಗ್ರೌಂಡ್ ಎಲ್ಲ ಚೇಂಜ್ ಮಾಡಿ ವಿಡಿಯೋ ಮಾಡಿ ಅಂತ ಹೇಳಿದ್ರಿ, ಅದಕ್ಕೋಸ್ಕರ ಇವತ್ತು ಸ್ವಲ್ಪ ಬ್ಯಾಕ್ಗ್ರೌಂಡು ಚೇಂಜ್ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಯೂಸ್ಫುಲ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದಿಸ್ ಇಸ್ ಇಟ್. ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಅಂಟಿಲ್ ನೆಕ್ಸ್ಟ್ ಟೈಮ್, ಬೈ ಬಾಯ್.